ಶಿಲ್ಪಾ ಶೆಟ್ಟಿ ಓನರ್ಶಿಪ್ ನ ಪಬ್ ನಲ್ಲಿ ಗಲಾಟೆ ಆಗಿದೆ. ಆ ಗಲಾಟೆ ಬೆನ್ನಲ್ಲೇ ಮತ್ತೊಂದು ಅವಾಂತರ ಆಗಿದ್ದು, ಬೆಂಗಳೂರು ಪಬ್ ನಲ್ಲಿ ಮಾಜಿ ಸಚಿವರ ಶಿಷ್ಯನ ಗಲಾಟೆ ಯಾವ ಪ್ರಮಾಣದಲ್ಲಿತ್ತು ಅಂತ ನಿಮ್ ಗಮನಕ್ಕೆ ತರ್ತೀವಿ ನಾವು. ಮಾಜಿ ಸಚಿವರ ಶಿಷ್ಯನಿಂದ ಪಬ್ ನಲ್ಲಿ ಕೀಟಲೆ. ಮಾಜಿ ಸಚಿವರ ಶಿಷ್ಯನಿಂದ ಪಬ್ನಲ್ಲಿ ಕೀಟಲೆ. ಮಧ್ಯರಾತ್ರಿ ಪಬ್ನಲ್ಲಿ ಕೀಟಲೆ ಮಾಡಿ ಗಲಾಟೆ ಎಬ್ಬಿಸಿದ್ದಾನೆ. ಹಾಗಾದ್ರೆ ಯಾವುದು ಆ ಪಬ್, ಆ ಮಾಜಿ ಸಚಿವರು ಯಾರು, ಆತನ ಶಿಷ್ಯ ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾಜಿ ಸಚಿವರ ಶಿಷ್ಯನ ಈ ಕೀಟಲೆ ಗದ್ದಲದ ಬಗ್ಗೆ ಸುದ್ದಿಯನ್ನ ಕೊಡ್ತಾ ಹೋಗ್ತೀವಿ. ಬೆಂಗಳೂರಿನ ಸೈಕಲ್ ಗ್ಯಾಪ್ ಪಬ್ ನಲ್ಲಿ ಮಧ್ಯರಾತ್ರಿ ಗಲಾಟೆ ಆಗಿದೆ. ಅದು ನಾಗರಭಾವಿಯಲ್ಲಿರುವಂತಹ ಸೈಕಲ್ ಗ್ಯಾಪ್ ಅನ್ನುವ ಪಬ್. ಮಧ್ಯರಾತ್ರಿ ಸುಮಾರು 12:30 ಹುಡುಗಿಯರ ಫೋನ್ ನಂಬರ್ ಕೇಳಿದ್ದಾನೆ ಕಿರಾತಕ. ಅಲ್ಲರವ್ರ ನಂಬರ್ ಕೊಡೋಕ್ ನಿರಾಕರಿಸಿದ್ದಾರೆ. ಅದಕ್ಕೆ ಯುವತಿಯರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಯುವತಿಯರು ಅನ್ನೋದನ್ನು ನೋಡದೆ ಎಳೆದಾಡಿದಾನಂತೆ. ಆತನ ಜೊತೆಗೆ ಆತನ ಸ್ನೇಹಿತರು ಕೂಡ ಕಿರಾತಕರು. ಜಯಂತ್ ಫೌಂಡೇಶನ್ ನ ಅಧ್ಯಕ್ಷ ಉಮೇಶ್ ಎಂಬಾತನಿಂದ ಈ ಕೃತ್ಯ ನಡೆದಿದೆ. ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಕುಡಿದ ಅಮಲಿನಲ್ಲಿ ಕೀಟಲೆ ಮಾಡಿದ್ದಾನೆ ಈ ಚೌಟ್ರಿ ಉಮೇಶ್. ಜ್ಞಾನ ಭಾರತಿ ಪೊಲೀಸರಿಂದ ಉಮೇಶ್ ನ ಈಗ ವಶಕ್ಕೆ ಪಡೆಯಲಾಗಿದೆ. ಹೆಣ್ಮಕ್ಳಿಂದ ಹೇಳಿಕೆಯನ್ನ ಕೂಡ ದಾಖಲು ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. RR ನಗರದಲ್ಲಿ ಚೌಟ್ರಿ ಉಮೇಶ್ ಅಂತಲೇ ಈತ ಫೇಮಸ್. ಮಾಜಿ ಸಚಿವರ ಅತ್ಯಾಪ್ತ ಅಂದ್ರೆ ಶಿಷ್ಯ ಅಂತ ಕೂಡ ಇವನನ್ನ ಪರಿಗಣಿಸ್ತಾರಂತೆ. ಆ ಮಾಜಿ ಸಚಿವರು ಯಾರು ಅಂಡ್ ಇವನ್ ಯಾಕೆ ಹಿಂಗ ಮಾಡ್ದ ನೋಡ್ತಾ ಹೋಗೋಣ. ನೋಡಿ, ಪಬ್ಬಿಗೆ ಹೋದ್ನ ತಿಂದನ ಕುಡುದ್ನ ವಾಪಸ್ ಎದ್ದು ಬರ್ತಾ ಇರಬೇಕು. ಅದನ್ನ ಬಿಟ್ಟು ಹೆಣ್ಮಕ್ಳು ನಂಬರ್ ಕೇಳಿದಾನೆ. ಅವ್ರು ಇಲ್ಲ ಅಂದಾಗ ಅಥವಾ ಕೊಡಕ್ ಒಪ್ಪದೇ ಇದ್ದಾಗ ಅವ್ರ ಕೈಯನ್ನ ಹಿಡಿದು ಎಳ್ದಾಡಿದಾರಂತೆ ಇಡೀ ಟೀಮ್. ಇದನ್ನ ಯಾರಾದ್ರೂ ಒಪ್ಪೋಕ್ ಸಾಧ್ಯನಾ? ಅಂಡ್ ಈತ ಹೇಳ್ಕೊಳಕ್ಕೆ ಒಬ್ಬ ಮಾಜಿ ಸಚಿವರ ಶಿಷ್ಯ, ಬಲಗೈ ಬಂಟ ಅಂತೆಲ್ಲ ಕರೆಸ್ಕೊಂಡಿರೋನು ಉಮೇಶ್. ಚೌಟ್ರಿ ಉಮೇಶ್ ಅಂತಾನೆ ಫೇಮಸ್. ಇದೀಗ ಪೊಲೀಸರು ಈತನನ್ನ ಎಳ್ಕೊಂಡು ಹೋಗಿದ್ದಾರೆ. ಹೋದ್ನ ತಿಂದನ ಕುಡುದ್ನ ಎದ್ದು ಬಂದ್ನ ಅಂತ ಬರ್ತಾ ಇರ್ಬೇಕು. ಶೋ ಆಫ್ ಮಾಡಕ್ ಹೋಗಿದ್ದಾರೆ ಫ್ರೆಂಡ್ಸ್ ಜೊತೆಗೆ. ಶೋ ಆಫ್ ಮಾಡ್ಕೊಳ್ಳಿ, ಹೆಣ್ಮಕ್ಳು ವಿಚಾರದಲ್ಲಿ ಬೇಕಿತ್ತ ಇದೆಲ್ಲ? ಬೆಂಗಳೂರಿನ ನಾಗರಭಾವಿಯಲ್ಲಿರೋ ಪಬ್ಬಲ್ ಆಗಿರೋ ಗಲಾಟೆ ಇದು. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕರೆಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ನಿನ್ನೆ ಆಗಿರೋ ಘಟನೆನ ಅಥವಾ ಯಾವತ್ತು, ಅಂಡ್ ಈಗ ಇವ್ರಗಳ ಮೇಲೆ ಏನ್ ಆಕ್ಷನ್ ಆಗಿದೆ? ಹೆಣ್ಮಕ್ಳು ಏನಾದ್ರು ದೂರ್ ಕೊಟ್ಟಿದಾರಾ? ಅಂಡ್ ಪುಣ್ಯಾತ್ಮ ನಿಂತ್ಕೊಳ್ಳೋ ಹಂಗೆ ಕಾಣಿಸ್ತಾ ಇಲ್ಲ, ಫುಲ್ ಟೈಟ್ ಆದಂಗೆ ಕಾಣಿಸ್ತಾ ಇದ್ದಾನೆ ವಿಜುವಲ್ಸ್ ನಲ್ಲಿ. ಡೀಟೇಲ್ಸ್ ಏನಿದೆ? ಖಂಡಿತ ವಿದ್ಯಾ, ಕುಡಿದ ಅಮಲ್ನಲ್ಲಿ ಈತ ಉಮೇಶ್ ಅಂತ ಗೊತ್ತಿದ್ರೆ ಈತನನ್ನ ಅಲ್ಲಿ ಆ ಏರಿಯಾದಲ್ಲಿ ಚೌಟ್ರಿ ಉಮೇಶ್ ಅಂತಾನೆ ತುಂಬಾ ಫೇಮಸ್ ಆಗಿರ್ತಕ್ಕಂಥವ್ರು. ಇಲ್ಲಿ ಜಯಂತ್ ಫೌಂಡೇಶನ್ ಅಂತಕ್ಕಂಥ ಒಂದು ಸಂಘಟನೆಯನ್ನ ಸಹ ನಡೆಸ್ತಾ ಇದ್ದಾನೆ. ಇಲ್ಲಿ ಸಮಾಜ ಕೆಲಸಗಳನ್ನ ಮಾಡ್ತಕ್ಕಂಥ ಈತ ಕುಡಿದ ಅಮಲ್ನಲ್ಲಿ ರಾತ್ರಿ 12:30 ಸುಮಾರಿಗೆ ಇಬ್ಬರು ಯುವತಿಯರೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿರ್ತಕ್ಕಂಥ ಘಟನೆ ಇನ್ನು ನಾಗರಭಾವಿ ಬಳಿ ಇರ್ತಕ್ಕಂಥ ಒಂದು ಸೈಕಲ್ ಗ್ಯಾಪ್ ಅನ್ನೋ ಒಂದು ಪಬ್ ಅಲ್ಲಿ ನಡೆದಿರ್ತಕ್ಕಂಥದ್ದು. ರಾತ್ರಿ 12:30 ಟೈಮ್ಗೆ ತನ್ನ ಗೆಳೆಯರೊಂದಿಗೆ ಪಾರ್ಟಿ ಮಾಡೋದಕ್ಕೆ ಹೋಗಿದ್ರು. ಅಲ್ಲಿದ್ದಂತ ಇಬ್ಬರು ಯುವತಿಯರ ಬಳಿ ಅವರ ನಂಬರ್ ಅನ್ನ ಸಹ ಕೇಳಿದ್ದಾರೆ. ಆ ನಂಬರ್ ಕೊಡೋದು ಸಾಧ್ಯ ಇಲ್ಲ ಅಂತ ನಿರಾಕರಣೆ ಮಾಡಿದಾಗ ಅವರ ಕೈಗಳನ್ನ ಹಿಡಿದು ಮೈ ಮೇಲೆ ಎಳೆದುಕೊಳ್ಳುವಂತ
ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಏನು ಪಬ್ನ ಸಿಬ್ಬಂದಿ ಆ ಗಲಾಟೆಯನ್ನ ಬಿಡಿಸಿ ಆ ಮಹಿಳೆ ಏನು ಯುವತಿಯರು ಹೋಗಿದ್ರು ಅವರನ್ನ ರಕ್ಷಣೆ ಮಾಡುವಂತಕ್ಕೆ ಮುಂದಾಗ್ತಾರೆ. ಅವರನ್ನ ನೆಲಮಹಡಿಯಲ್ಲಿ ಚೆಲ್ಲರ್ ಏನಿದೆ ಅದ್ರ ಮುಖಾಂತರ ಅವರನ್ನು ಹೊರಗಡೆ ಕಳಿಸಿ ಅವ್ರಿಗೆ ಸೇಫ್ಟಿಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಮಾತಿನ ಚಕಮಕಿ ನಡೆಯುತ್ತೆ, ಕೈ ಸಹ ಮಿಲಾಯಿಸ್ಕೊಂಡಿದ್ದಾರೆ. ಸಂಬಂಧಪಟ್ಟಂತೆ ಈಗ ಆ ಯುವತಿಯರಿಬ್ಬರು ಸಹ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರು ಕೊಡುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಜೊತೆಗೆ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಪಬ್ನ ಸಿಬ್ಬಂದಿ 112ಗೆ ಫೋನ್ ಮಾಡಿದ್ರು. ಆಗ್ಲೇ ಉಮೇಶ ಮತ್ತೆ ಆತನ ಗೆಳೆಯರು ಯಾರ್ಯಾರು ಗಲಾಟೆಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರನ್ನು ಸಹ ವಶಕ್ಕೆ ಪಡೆದಿರುತ್ತಂತ ಜ್ಞಾನಭಾರತಿ ಪೊಲೀಸರು ಯುವತಿಯರು ಏನು ದೂರು ಕೊಡ್ತಾರೆ ಆ ದೂರಿನ ಆಧಾರದ ಮೇಲೆ FIR ಅನ್ನು ದಾಖಲು ಮಾಡೋದಕ್ಕೆ ಜೊತೆಗೆ ಅವರನ್ನ ಬಂಧನ ಮಾಡಬೇಕು ಅಂತಕ್ಕಂತ ಒಂದಷ್ಟು ಒತ್ತಡಗಳು ಸಹ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಉಮೇಶ್ ಇದೇ ಮೊದಲ ಬಾರಿ ಅಲ್ಲಿ ಗಲಾಟೆ ಮಾಡಿಲ್ಲ, ಹಿಂದೆಯೂ ಸಹ 4-5 ಬಾರಿ ಇದೇ ರೀತಿಯಾದಂತ ಗಲಾಟೆಗಳನ್ನ ಮಾಡಿದ್ದ. ಅಲ್ಲಿ ಹೋಗ್ತಕ್ಕಂಥ ಯುವತಿಯರೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು, ಜೊತೆಗೆ ಯುವತಿಯರಿಗೆ ರಕ್ಷಣೆ ಕೊಡದೆ ಇರ್ತಕ್ಕಂಥ ಇಂತಹ ವ್ಯಕ್ತಿಯನ್ನ ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪಬ್ ಮಾಲೀಕರ ಜೊತೆಗೆ ಬೇರೆ ಸ್ಥಳೀಯ ನಾಯಕರು ಸಹ ಒಂದು ಒತ್ತಡವನ್ನ ಪೊಲೀಸರ ಮೇಲೆ ಆಗ್ತಾ ಇರ್ತಕ್ಕಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಮಂಜುನಾಥ್.